ಬಸವರಾಜಣ್ಣವ್ರ ಮೀಟಿಂಗ್ ಕರೆದಾಗ. ಕಾರಣ ಏನಂದರೆ ಅವತ್ತು ಆತಂಕ ಇತ್ತು. ಇವತ್ತು ಆತಂಕದಿಂದ ಹೊರಗೆ ಬಂದಿದೆ, ಒಂದು ಉಪಚಾರ ಇದೆ, ಆದರೂ ಸಂಖ್ಯಾಬಲ ಕಡಿಮೆ. ನಮ್ಮಲ್ಲಿ ಸಮಸ್ಯೆಗಳು ಮುಗಿದ ತಕ್ಷಣ ನಾವು ಮನೆಗೆ ಹೋಗ್ಬಿಡ್ತೀವಿ. ಅದೇ ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ. ನಿಮ್ಮ ಕಾಫಿ ಬೆಳೆಗಳ ಬಗ್ಗೆ, ಅದರ ಉತ್ಪನ್ನಗಳ ಬಗ್ಗೆ ಎಲ್ಲಿ ಲಾಸ್ ಆಗ್ತಿದೆ, ಎಲ್ಲಿ ಲಾಭ ಆಗ್ತಿದೆ ಅಂತ ಹೇಳಿದ್ರೆ ನಾನು 24 ಗಂಟೆ ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಎಷ್ಟು ಗಂಟೆ ಹೇಳ್ತೀನಿ? 24 ಗಂಟೆ ಕಂಟಿನ್ಯೂ ಆಗಿ ಹೇಳ್ತೀನಿ. ಅಂದ್ರೆ ನಾವೆಲ್ಲಿದ್ದೀವಿ ಅಂತ ನಾನು ಕೇಳ್ತೀನಿ. ಇವತ್ತು ಕಾಫಿ ಬೆಳೆಗಾರರೇ, ನಾವೆಷ್ಟು ಸುಖವಾಗಿದ್ದೀವಿ ಅಂತ. ನಾವೆಷ್ಟು ಸುಖವಾಗಿದ್ದೀವಿ? ನೀವು ಅನ್ಕೊಂತ ಇದ್ರೆ ನಾವು ಸುಖವಾಗಿದ್ದೀವಿ ಅಂತ. ನಾವು ಶ್ರೀಮಂತರಲ್ಲ, ಶ್ರೀಮಂತರ ತೋರಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕಾಫಿ ಬೆಳೆಗಾರರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀವಿ. ಯಾಕೆ? ನಾವು ಶ್ರೀಮಂತರಲ್ಲ, ಶ್ರೀಮಂತರ ತೋರಿಸ್ಕೊಂತೀವಿ. ಅದರಿಂದ ಇವತ್ತು ಮದುವೆ ಮಾಡಬೇಕು ಯಾವ್ದಾರು ಮಂದಿ ನನ್ನನ್ನು ಸೇರಿ ಅಂದರೆ ನಾವು ಬ್ಯಾಂಕ್ ಬರ್ಲಿಕ್ಕೆ ಹೋಗ್ತೀವಿ. ಇವತ್ತು ಮನೆ ಕಟ್ಟಬೇಕಂದ್ರೆ ನನ್ನನ್ನು ಸೇರಿ ಬ್ಯಾಂಕ್ ಬರ್ಲಿಕ್ಕೆ ಹೋಗ್ತೀವಿ. ಇವತ್ತು ವಾಹನ ಕೊಡಬೇಕಂದ್ರೆ ನನ್ನನ್ನು ಸೇರಿ ನಾವು ಬ್ಯಾಂಕ್ ಬರ್ಲಿಕ್ಕೆ. ನಾವೇನು ಸುಖವಾಗಿದ್ದೀವಿ? ನಿಮಗೆ ಒಂದು ಹಿಸ್ಟ್ರಿ ಇರಲಿ. ಪ್ರಾಕೃತಿಕ ಸಮಸ್ಯೆಗಳು ಒಂದು ಕಡೆ ಬೇರೆನೇ ಇದೆ. ನಾನಿವತ್ತು ಈ ಸದನದ ಕನಿಷ್ಠ ನನ್ನೊಂದು 10 ನಿಮಿಷ ಅವಕಾಶ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಪ್ರಾಕೃತಿಕ ಸಮಸ್ಯೆಗಳು ಒಂದು ಕಡೆ ಬಿಡಿ. ಇವತ್ತು ಪ್ರಾಣಿಗಳಿಂದ ಕಾಡಂಚಿನಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ತಾ ಇದೆ. ಹಾಗೆಯೇ ಅರಣ್ಯ ಸಮಸ್ಯೆಗಳಾಗ್ತಾ ಇದೆ. ಇದು ಒಂದು ಕಡೆ. ಇನ್ನೂ ಮೀರಿ ಪೈಕಿ 4 ಜಿಲ್ಲೆಗಳಲ್ಲಿ ಏನು ಸಮಸ್ಯೆ ಇದೆ ಅಂತಂದರೆ ಕೊಡಗು, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು. ಏನು ಸಮಸ್ಯೆಗಳಿದೆ ಅಂತಂದರೆ ಅದನ್ನು ಆತ್ಮಾವಲೋಕನ ನಾವು ಮಾಡಬೇಕಾಗಿದೆ. ಇದನ್ನು ಚರ್ಚೆ ಮಾಡಬೇಕಾಗಿದೆ. ಅದರಲ್ಲೂ ನಮ್ಮ ಚಿಕ್ಕಮಗಳೂರು ವಿಶೇಷವಾಗಿ 4 ತಾಲೂಕು ಕಾಫಿ ಬಂದಿದ್ದೀವಿ, 2 ತಾಲೂಕು ಅಡಿಕೆ ಬಂದಿದ್ದಾರೆ, 1-2 ತಾಲೂಕು ಬರಭೂಮಿದ್ದಾರೆ. ಕಾಫಿಯನ್ನು ನೋಡಿದರೆ ಆ ಬರಭೂಮಿಯಲ್ಲಿ ಏನಂತ ಗೊತ್ತಾ? ಕಾಫಿ ತೋಟದ ಮಕ್ಕಳು ಭಾಳ ಚೆನ್ನಾಗಿದ್ದಾರೆ ಮರ ಅಂತ ಅಂತಾರೆ. ನೀವು ಕಾಫಿಯನ್ನೇನು ಹೇಳ್ತೀರ? ನಮ್ಗೆ 24 ಗಂಟೆ ಕೆಲಸ ಮರ, ಅಡಿಕೆಯವರು ಚೆನ್ನಾಗಿದ್ದಾರೆ ಹೇಳ್ತೀರ. ಅಡಿಕೆಯವರು ಏನಂತಾರೆ? ಈ ಮುಗ್ಗಿರ್ ಸಾಕು 15 ದಿವಸ ಮನಿ ಸೊಪ್ಪು ಬರುತ್ತೆ ಮರ, ಬೈಸಿನಾಗ ಚೆನ್ನಾಗಿದ್ದಾರೆ ಅಂತ ಅಂತಾರೆ. ಟೋಟಲಿ ಯಾರು ಚೆನ್ನಾಗಿಲ್ಲ. ಆದರೆ ಇವುಗಳು ನಮ್ಮ ಕಾಫಿ ತೋಟದ ಭಾಗದ ಕಾಫಿ ಬೆಳೆಗಾರರಿಗೆ ಬಹಳಷ್ಟು ಸಂಕಷ್ಟವನ್ನು ತಂದಿದ್ದಾರೆ. ಇವತ್ತು ಕಾರ್ಮಿಕರ ಸಮಸ್ಯೆ ದೊಡ್ಡ ಸಮಸ್ಯೆ. ಹಾಗೂ ಕಾರ್ಮಿಕರ ತೋಟದಲ್ಲಿ ನಾವು ಮದುವೆ ಮಾಡಿದ್ದೀವಿ. ಆಗ ನನಗೆ ಇವೆಲ್ಲ ಸ್ವಲ್ಪ ನನಗೆ ಕ್ಲಿಷ್ಟವಾಗಿರುತ್ತೆ. ನಮಗೆ ಕಷ್ಟ ಅಂತ ಬರೀ ಚರ್ಚೆಗಳನ್ನು ನಾವು ಕಾಲ ಕಳೀತಾ ಇದ್ವಿ. ಮದುವೆ ಮನೆಗಳಿಗೆ ಅಲ್ಲಿ ಕಾರ್ಯಕ್ರಮದ ಸಾರಾಂಶ ಸೇರಿದ್ರೆ ರಾಜಕೀಯ ವಿಚಾರಗಳಲ್ಲಿ ನಾವು ಕಾಲ ಕಳೀತಾ ಇದ್ವಿ. ಬಟ್ ಏನು ಸಮಸ್ಯೆ ಇದೆ ನೀವೆಲ್ಲ ತಿಳಿದಿರಿ. ನಿಮ್ಮ ಔಟಿ ಹೋಗಲು ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಒಂದು ನೆನಪಿಗೆ ಹೋಗಿ ಹಿಂದೆ ಸಿಲ್ವರ್ ಮರವನ್ನು ನೀವು ಮಾರಾಟ ಮಾಡ್ತೀವಿ. ಸಿಲ್ವರ್ ಮರವನ್ನು ಮಾರಾಟ ಮಾಡಿದ್ರೆ ಎಂಥ ನಷ್ಟ ಅನುಭವಿಸ್ತಾ ಇದ್ವಿ ನಾವು. ಅವರಿಗೆ ಉದ್ದ ಆಡಿದ್ರೆ ಪಾಸಿಂಗ್ ಅಂತ ಕೊಡಬೇಕು, ದಪ್ಪ ಆಡಿದ್ರೆ ಪಾಸಿಂಗ್ ಅಂತ ಕೊಡಬೇಕು. 10% ನಾವು ವೇಸ್ಟೇಜ್ ಕೊಡ್ತಾ ಇದ್ದೀವಿ. ಸೊಲ್ಯೂಷನ್ ಬಂದರೆ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಒಂದು ಕಾಲದಲ್ಲಿ. ನೆನಪಿರ್ಬೋದು ಭಾಳ ಹಿಂದೆ. ಆದರೂ ಯಶಸ್ವಿ ಆಗ್ತಾಗಲಿಲ್ಲ. ಇವತ್ತು ಎಲ್ಲವನ್ನು 20 ಸಾಮೇಲಿಕರವರು ಇಡೀ ನಮ್ಮ ಎಲ್ಲರ ಜೀವನವನ್ನು ಬದಲು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದ್ಸತಿ ಅಸೆಸ್ ಮಾಡಿ ನೋಡಿ. ಒಬ್ಬ ರೈತನಾಗಿ ಸಿಲ್ವರ್ ಮರ ಮಾರೋದು ನಮ್ಮ ತೋಟದಲ್ಲಿ ನೆರಳು ಕಾಲಿನ ಕಮ್ಮಿ ಮಾಡ್ತೀನಿ ಅಷ್ಟೇ. ಲಾಭಕ್ಕಲ್ಲ. ಎಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದನ್ನು ನೀವು ಕೆಲವು ನಗರದ ಕಡೆಯಿಂದ ಬಂದು ಮತ್ತೆ ವ್ಯಾಪಾರ ಮಾಡೋರು ನೀವು ದುಡ್ಡನ್ನೇ ಕೊಡೋದು. ಇದು ದೊಡ್ಡ ಸಮಸ್ಯೆ. ಇವತ್ತು ಕಾಫಿ ಮಾರ್ಕೆಟಿಂಗ್ ಆಗ್ತಾ ಇದೆ. ಏನಾಗ್ತಾ ಇದೆ? 15 ಸೆಂಟ್ ಅಪ್ಪ ಆದರೆ 500 ರೂಪಾಯಿ ಅಪ್ಪ ಆಗುತ್ತೆ.